ರೂಪಾಯಿ ಕೊಡ್ತಾ ಅಂತ ಇರ್ತಕ್ಕಂಥ ಕಾಲದಲ್ಲಿ ಕೇವಲ 30 ರೂಪಾಯಿ 26 ಪೈಸೆಗೆ ಒಬ್ಬ ರೈತ ತನ್ನ ಒಂದು ಹಸು ಸಾಕೊಂಡು ಹಾಲು ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರಿ ಉದ್ಯೋಗ ಖಾತ್ರಿ ಅಂತ ಕೆಲಸ ಕೊಟ್ರು 300 ರೂಪಾಯಿ ಕೂಲಿ ಕೊಡ್ಬೇಕು ಅಂತಾರೆ. ಒಂದು ಹಸು ಸಾಕಿದ್ರೆ ಅಮ್ಮಮ್ಮ ಅಂದ್ರೆ ಇವತ್ತಿನ ವ್ಯವಸ್ಥೆ ಒಳಗೆ ನಮ್ಮ ಭಾಗದಲ್ಲೆಲ್ಲ ಅಡಿಕೆ ತೋಟ ಆಗಿ ಹುಲ್ಲಿಲ್ಲ, ದನಗಳಿಗೆ ಬೇಕಾಗಿರ್ತಕ್ಕಂಥ ಮೇವು ಹುಲ್ಲಿಲ್ಲ. ಅವ್ರು ಕೊಡ್ತಕ್ಕಂಥ ಫೀಡ್ಸ್ ಲೆಕ್ಕ ಹಾಕಿದ್ರೆ ನೀವು ಇಲ್ಲಿ ನೋಡಿದೀರಿ ದರಗಳು. ಈ ದರಗಳಲ್ಲಿ ನಾವು ಫೀಡ್ಸ್ ಆಗ್ಲಿ ದನಿಗೆ ಮೇವು ತಗೊಂಡು ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು 5 ಲೀಟರ್ ಹಾಲು ಕರೆದ್ರೆ 150 ರೂಪಾಯಿ ಕೂಲಿ. 150 ರೂಪಾಯಿ ಒಂದು ಹಸು ಇದ್ರೆ ಸರಿ, 2 ಹಸು ಇದ್ರೆ ಸರಿ, ಒಬ್ರು ಹೌದು ಅದಕ್ಕೋಸ್ಕರನೇ ಕೆಲಸ ಬಿಟ್ಟಿರ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಹಾಲು ಒಕ್ಕೂಟಕ್ಕಾಗ್ಲಿ ಸರ್ಕಾರಕ್ಕೂ ಅಷ್ಟೇ ಮನವಿ ಮಾಡ್ತಾ ಇದ್ದೇವೆ. ಕೇವಲ ಸುಮಾರು 10 ವರ್ಷಗಳಿಂದ ಸರ್ಕಾರ ಬೇಕಾದಷ್ಟು ಈ ಬೇರೆ ಬೇರೆ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆ ಅಂತೇಳಿ ಕೋಟಿಗಟ್ಟಲೆ ಹಣ ಸುರಿತಾ ಇದೆ. ನಮ್ಮ ಹಾಲು ಉತ್ಪಾದಕರಿಗೆ 5 ರೂಪಾಯಿ ಪ್ರೋತ್ಸಾಹ ಧನ ನಿಮ್ಮ ಇದೇ ವೇದಿಕೆ ಮೇಲೆ ಮಾತಾಡಿದ್ವಿ. 10 ವರ್ಷಗಳಿಂದ ನಿರಂತರವಾಗಿ 5 ರೂಪಾಯಿ ಕೊಡೋದ್ರಲ್ಲೇ ಕಾಲ ಕಳೀತಿದ್ದಾರೆ. ಅದು ಸಮಯಕ್ಕೆ ಸರಿಯಾಗಿಲ್ಲ. ನಿಮಗೆ ಗೊತ್ತಿದೆ, ನಾವು ದಾಖಲೆ ಪ್ರಕಾರ ಸುಮಾರು 6 ತಿಂಗಳಿಂದ ದುಡ್ಡು ಬಂದಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಒಕ್ಕೂಟದ ಪ್ರತಿನಿಧಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದಷ್ಟೇ, ನಿಮ್ಮ ಒಕ್ಕೂಟದಿಂದ ಸರ್ಕಾರದ ಗಮನ ಸರಿಸಿ ಸುಮಾರು 1 ಲೀಟರ್ಗೆ 20 ರೂಪಾಯಿ ಮಾರಾಟ ಬೆಲೆಯನ್ನು ಜಾಸ್ತಿ ಮಾಡಿ ಹಾಲು ಉತ್ಪಾದಕರಿಗೆ, ಮಾರಾಟದ್ದಲ್ಲ ಹಾಲು ಉತ್ಪಾದಕರಿಗೆ ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಪ್ರೋತ್ಸಾಹ ಧನವನ್ನ 5 ರೂಪಾಯಿಯಿಂದ 10 ರೂಪಾಯಿಗೆ ಕೊಡಬೇಕು ಅಂತ ಹೇಳಲಿಕ್ಕೆ ಮನವಿ ನಿಮ್ಮ ಮುಖಾಂತರ ಒಕ್ಕೂಟಕ್ಕೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತು ದಾವಣಗೆರೆ ಚಿತ್ರದುರ್ಗ ಹಾಲು ಒಕ್ಕೂಟದಲ್ಲಿ ಸುಮಾರು 1335 ಸಂಘಗಳು ವ್ಯಾಪ್ತಿಯಲ್ಲಿ ಮಾಡ್ತಕ್ಕಂಥ ಅನೇಕ ಜನ ಸಂಘಗಳನ್ನ ಕಟ್ಕೊಂಡಿದ್ದೀವಿ. ಸುಮಾರು 1 ವರ್ಷಕ್ಕೂ ಹೆಚ್ಚು ರೈತರು ಈ ಒಂದು ಹಾಲು ಉತ್ಪಾದನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಒಕ್ಕೂಟದ ವ್ಯಾಪ್ತಿ ಬಂದರೆ ಸುಮಾರು ಈಗಾಗಲೇ ನಾವು 9 ಲಕ್ಷದಕ್ಕೂ ಹೆಚ್ಚು ಹಾಲನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ 3 ಜಿಲ್ಲೆಗಳಿಂದ. ಹಾಗಾಗಿ ಸುಮಾರು 130ಕ್ಕೂ ಹೆಚ್ಚು BMCಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಏನೂ ಅಲ್ಲ, ನಮ್ಮ ರೈತರಿಗೆ ಈ ಒಂದು ನಾವು ಇದರಲ್ಲಿ ಪತ್ರಿಕಾ ಇದರಲ್ಲಿ ಎಲ್ಲ ಡೀಟೇಲ್ಸ್ ಅಲ್ಲಿ ಹಾಕಿದ್ವಿ ನಾವು. ಯಾಕಂದರೆ ಇವತ್ತಿನ ಬೆಲೆಗಳು, ಇವತ್ತಿನ ಕೂಲಿಗಳು ಇದೆಲ್ಲ ನೋಡಿಕೊಂಡು ಇವತ್ತು ರೈತ ಸಂಕಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಹೈನುಗಾರಿಕೆಯು ಎಲ್ಲೋ ಒಂದು ಕಡೆ ಕಳೆದೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥ ಅನೇಕ ಜನರುಗಳು ಈ ಒಂದು ಬೆಲೆ ಕಡಿತದಿಂದ ಬೇಸತ್ತು ಬಿಟ್ಟು ಆ ರೈತರಿಗೆ ಏನು ಸಿಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹಾಲು ಉತ್ಪಾದಕರ ಹಿತರಕ್ಷಣಾ ವೇದಿಕೆ ಅನೇಕ ಹೋರಾಟಗಳನ್ನು ಕೂಡ ನಾವು ಮಾಡಿದ್ದೀವಿ. ಈಗಾಗಲೇ ಸರ್ಕಾರಕ್ಕೂ ಕೂಡ ನಾವು ಏನು ಇದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಇಲ್ಲಿಯ KMFನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ R. ಮಂಜುನಾಥ್ ಗೌಡರ ಮುಖಾಂತರ, ಸುಮಿಲಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾದೇವರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿ ನಾವು ಮುಂದಿನ ವಾರದಲ್ಲಿ ಸುಮಾರು 1000 ಜನ ರೈತರುಗಳನ್ನು ಸೇರಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಲಿಕ್ಕಾಗಿ ನಾವೆಲ್ಲ ಈ ಒಂದು ವೇದಿಕೆ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇದನ್ನು ಮನಗೊಂಡಿರ್ತಕ್ಕಂಥ ಸರ್ಕಾರ ತಕ್ಷಣ ನಮ್ಮ ರೈತರಿಗೆ ಕನಿಷ್ಠ 20 ರೂಪಾಯಿ ಒಂದು ಲೀಟ್ರಿಗೆ 5 ರೂಪಾಯಿ ಇರ್ತಕ್ಕಂಥ ಪ್ರೋತ್ಸಾಹ ಧನವನ್ನು 10 ರೂಪಾಯಿಗೆ ಹೆಚ್ಚಿಸಿ ಕೊಡಬೇಕು. ಈಗಿನ ಹೊಸ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಸುಮಾರು 14 ಒಕ್ಕೂಟಗಳು ಕೆಲಸಗಳನ್ನು ಮಾಡ್ತಾ ಇದ್ದಾವೆ, ನಮ್ಮ ಹಿತರಕ್ಷಣಾ ವೇದಿಕೆ ಗಮನಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿವರೆಗೂ KMFನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ, ಸುಮಾರು 1.5 ವರ್ಷ ಆಯಿತು. ಇವೆಲ್ಲ ಸರ್ಕಾರ ತಕ್ಷಣ ಮನಗೊಂಡು KMFನ ಅಧ್ಯಕ್ಷನ ಮಾಡಬೇಕು. ಯಾಕಂದರೆ ಈ ರೇಟ್ಗಳನ್ನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು KMF ಅಧ್ಯಕ್ಷರಿಗೆ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಾನು ಕೂಡ DK ಶಿವಕುಮಾರ್ ಸಾಹೇಬ್ ಅವರಿಗೆ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದು ತಕ್ಷಣ KMFನ ಅಧ್ಯಕ್ಷನನ್ನು ಆಯ್ಕೆ ಮಾಡಬೇಕು. ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಹಾಲುಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ರೈತರಿಗೆ ಕನಿಷ್ಠ 20 ರೂಪಾಯಿ ಬೆಂಬಲ ಬೆಲೆಯನ್ನು ನಮಗೆ ಕೊಡಬೇಕು, 5 ರೂಪಾಯಿ ಪ್ರೋತ್ಸಾಹವನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸುಮಾರು ಮುಂದಿನ ವಾರದೊಳಗೆ ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ನಮ್ಮ ವೇದಿಕೆ ಸಿದ್ಧವಾಗಿದೆ. ಹಾಗಾಗಿ
ವೇದಿಕೆಯ ಮುಖಾಂತರ ಸರ್ಕಾರ ಗಮನ ಸೆಳೆಯೋಕೆ ನಾವೆಲ್ಲ ಹೋರಾಟವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಅನೇಕ ರೈತರುಗಳು ಇದು ನಂಬ್ಕೊಂಡಿರ್ತಕ್ಕಂಥ ರೈತರುಗಳು ಇವತ್ತು 8 ದಿವಸ 10 ದಿವಸಕ್ಕೊಂದ್ಸರಿ ರೈತರಿಗೆ ದುಡ್ಡು ಸಿಗ್ತಕ್ಕಂಥದ್ದು ಯಾವ್ದಾದ್ರು ಒಂದು ಉದ್ಯೋಗ ಅಂತ ಅಂದ್ರೆ ಹಾಲಿನ ಸಮಸ್ಯೆ ಬಿಟ್ಟರೆ ಬೇರೆ ಎಲ್ಲೂ ಯಾವ ಸಮಸ್ಯೆಗಳು ಸಿಗ್ತಕ್ಕಂಥದ್ದಲ್ಲ. ಇವತ್ತು ಅಡಿಕೆ ಬೆಳೆದ್ರೆ 6 ತಿಂಗಳು ಬೇಕು, ಭತ್ತ ಬೆಳೆದ್ರೆ 6 ತಿಂಗಳು ಬೇಕು, ಶುಂಠಿ ಬೆಳೆದ್ರೆ 6 ತಿಂಗಳು ಬೇಕು. ನಮ್ಮ ರೈತರಿಗೆ ಪ್ರತಿದಿನ ಸಿಗ್ತಕ್ಕಂಥದ್ದು ಏನಾದ್ರು ದುಡ್ಡು ನೋಡ್ಬೇಕು ಅಂತಂದ್ರೆ ಬಡ ರೈತರುಗಳು ಇವತ್ತು ಹಾಲಿನಲ್ಲಿ ಬಿಟ್ಟರೆ ಮತ್ತೆ ಬೇರೆ ಇಲ್ಲ. ಹಾಗಾಗಿ ಹಾಲಿಗೆ ಒಳ್ಳೆಯ ಬೆಲೆಯನ್ನು ಕೊಟ್ಟರೆ ಇವತ್ತು ರೈತರು ಬದುಕಲಿಕ್ಕೆ ಸಾಧ್ಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಬರಗಾಲನೂ ಕೂಡ ಬಂದಿರುವ ಪರಿಸ್ಥಿತಿ ಕಾಣ್ತಾ ಇದೆ. ಈಗ ಜೂನ್ 29ನೇ ತಾರೀಕು ಬಂದರೂ ನಮಗೆ ಇನ್ನೂ ಮಳೆ ಆಗಲಿಲ್ಲ. ಹಾಗಾಗಿ ನಮ್ಮ ಹೈನುಗಾರಿಕೆಗೆ ತುಂಬ ಕಷ್ಟ ಆಗುತ್ತೆ. ಹುಲ್ಲು ಬೇಕು, ಒಣ ಹುಲ್ಲು ಬೇಕು, ಅವನ್ನೆಲ್ಲ ಕೂಡಿಕರಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸರ್ಕಾರ ನಮ್ಮ ಹೋರಾಟವನ್ನು ಮನಗಂಡು ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು. ಶಿವಮೊಗ್ಗ ಜಿಲ್ಲಾ ಹಾಲು ಒಕ್ಕೂಟದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ